ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ಸಲಿ. ನೋಡಿ, ನಿಫ್ಟಿ 50 ನಿನ್ನೆ 19 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 71 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 61 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೊ ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ, ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಬೆರಿಶ್ ಆಗಿದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಂದರೆ ಫಿಯರ್ ಇಂಡೆಕ್ಸ್ ಅಂತಾರೆ, ಇದು ಪಾಸಿಟಿವ್ ಆಗಿದೆ. ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ, ಸೊ ಮಾರ್ಕೆಟ್ ಬೇರಿಶ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು, ಅದೇ ಏನಾದ್ರು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅನ್ಕೊಳ್ಳಿ, ಅವಾಗ ನಾವು ಇದನ್ನ ಫಿಯರ್ ಕಮ್ಮಿ ಆಗ್ತಾ ಇದೆ, ಸೊ ನ್ಯೂಟ್ರಲ್ ಟು ಬುಲಿಶ್ ಡೇಟಾ ಅಂತ ಕರಿಬಹುದು. ಸೊ ಇವತ್ತಿಗೆ ಇದು ನ್ಯೂಟ್ರಲ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. 0.52 ಮೈನಸ್ ಆಗಿ ಚೇಂಜ್ ಆಗಿದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿದ್ರೆ ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಇಂದ ಕೆಳಗಡೆ ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಇದು ನಮಗೆ ಬುಲಿಶ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ನಂತರದಲ್ಲಿ ಅಬ್ಸರ್ವ್ ಮಾಡೋಣ. ಮೊದಲು ನಿಫ್ಟಿ 50 ಡೇ ಟೈಮ್ ಫ್ರೇಮ್ ಅಲ್ಲಿ ಚಾರ್ಟ್ ನೋಡಿದರೆ ನೋಡಿ, ಲೋವರ್ ಲೋ ಫಾರ್ಮೇಶನ್ ಮಾಡ್ತಾ ಇರೋದನ್ನ ನೋಡಬಹುದು. ಕರೆಕ್ಟಾ? ನಿಫ್ಟಿ 50 ನಾವು ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನೋಡಿ, ನಿನ್ನೆ ಡೇ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂತು, ಆದ್ರೆ ನಿನ್ನೆ ಕ್ಯಾಂಡಲ್ ಕ್ಲೋಸ್ ಹತ್ರನೇ ಸಪೋರ್ಟ್ ತಗೊಂಡು ಒಂದು ಬುಲಿಶ್ ರ್ಯಾಲಿನ ಮಾಡಿದ್ನ ನೋಡಬಹುದು. ನಂತರದಲ್ಲಿ ಒಂದು ವಿನಿಂಗ್ ಸ್ಟಾರ್ ಮಾಡ್ತು, ನಂತರದಲ್ಲಿ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬಂದಿದ್ ನೋಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೇರಿಶ್ ಕಡೆನೇ ಇದೆ, ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಆದರೆ ಒಂದು ಮೈನರ್ ಚೇಂಜಸ್ ಏನು ಅಂತ ಹೇಳಿದ್ರೆ, ನಿಫ್ಟಿ ಬ್ಯಾಂಕಿನಲ್ಲಿ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಅಂದ್ರೆ ಒಂದು ಡೇ ಅಲ್ಲೇ ರಿಕವರಿ ಬಂದಿದೆ ಕ್ಯಾಂಡಲ್ಸ್. ಸೊ ಇದು ಡೇಟಾ ನಿಫ್ಟಿ ಬ್ಯಾಂಕ್ ಅಲ್ಲಿ ಬುಲಿಶ್ ಆಗಿದೆ. ಹಾಗಾದ್ರೆ ಇನ್ನು ಸೆಕ್ಟರಲ್ ವೈಸ್ ಹೇಗೆ ಪರ್ಫಾರ್ಮ್ ಮಾಡಿದೆ ನೋಡಿ, ನಿಫ್ಟಿ 80 ನೆಗೆಟಿವ್ ಅಲ್ಲಿ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ. ನಂತರದಲ್ಲಿ ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್ ಆಗಿದೆ, ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ಸೊ ನಾವು ನೋಡುವ 5 ಸೆಕ್ಟರ್ಗಳಲ್ಲಿ 3 ಸೆಕ್ಟರ್ ಪಾಸಿಟಿವ್ ಆಗಿದೆ, 2 ಸೆಕ್ಟರ್ ನೆಗೆಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಾನು ನ್ಯೂಟ್ರಲ್ ಟು ಬುಲಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ ನೋಡಿದ್ರೆ 1497 ಕಂಪನಿಗಳು ಪಾಸಿಟಿವ್ ಆಗಿದೆ, 1578 ಕಂಪನಿಗಳು ನೆಗೆಟಿವ್ ಆಗಿದೆ. ನ್ಯೂಟ್ರಲ್ ಟು ಬೇರಿಶ್ ಡೇಟಾ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿ 50 ಸ್ಪೆಸಿಫಿಕ್ ನೋಡಿದರೆ 24 ಕಂಪನಿಗಳು ಪಾಸಿಟಿವ್, 26 ಕಂಪನಿಗಳು ನೆಗೆಟಿವ್. ಡೇಟಾ ಬಂದ್ಬಿಟ್ಟು ಬೇರಿಶ್. ನಿಫ್ಟಿ ಬ್ಯಾಂಕಿನಲ್ಲಿ 8 ಬ್ಯಾಂಕ್ಗಳು ಪಾಸಿಟಿವ್, 4 ಬ್ಯಾಂಕ್ಗಳು ನೆಗೆಟಿವ್. ಸೊ ಡೇಟಾ ಬಂದ್ಬಿಟ್ಟು ಬುಲಿಶ್ ಆಗಿದೆ. ನಂತರದಲ್ಲಿ ಆಪ್ಷನ್ ಚೈನ್ ಅಬ್ಸರ್ವ್ ಮಾಡೋಣ. ಆಪ್ಷನ್ ಚೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇವತ್ತು ಮಂತ್ಲಿ ಎಕ್ಸ್ಪೈರಿ ಪ್ಲಸ್ ಮಂತ್ಲಿ ಎಕ್ಸ್ಪೈರಿ ಆಫ್ ನಿಫ್ಟಿ 50 ಆಗಿರೋದ್ರಿಂದ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಸೊ ಏನಂತ ಇದೆ ಅರ್ಥ? ಸೊ ಕಾಲ್ ಸೆಲ್ಲರ್ಸ್ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಅಂದ್ರೆ ಪುಟ್ ಸೆಲ್ಲರ್ಸ್ ಇದ್ದಾರೆ. ಸೊ ಇಟ್ಸ್ ಎ ರೇಂಜ್ ಬೌಂಡ್ ಮಾರ್ಕೆಟ್ ಫ್ರೆಂಡ್ಸ್, ರೇಂಜ್ ಬೌಂಡ್ ಮಾರ್ಕೆಟ್ಸ್. ಇದ್ರ ಮೇಲೆ ಡಿಸ್ಕಸ್ ಮಾಡೋಣ, ಬಂದ್ಬಿಡಿ ಒಂದ್ಸಲಿ. PCR ರೇಷಿಯೋ ನೋಡ್ಕೊಂಡ್ ಬಂದ್ಬಿಡೋಣ. PCR ರೇಷಿಯೋ ನೋಡಿ, ಪುಟ್ ಬೈ ಕಾಲ್ ರೇಷಿಯೋ ಮಾಡೋದಾದ್ರೆ ನಮಗೆ 0.6 ಪುಟ್ ಬೈ ಕಾಲ್ ರೇಷಿಯೋ ಬರ್ತಾ ಇದೆ. ಸೊ 0.5 ಕೆಳಗಡೆ ಬಂದ್ರೆ ಅದು ಓವರ್ ಸೋಲ್ಡ್, ಅಲ್ಲಿಂದ ನಮಗೆ ವಿ ಶೇಪ್ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ ಅಂತ ಗೊತ್ತಿರುತ್ತಲ್ವಾ. ಅದೇ ರೀತಿಯಲ್ಲಿ ಇವತ್ತು 0.6 ಆಗಿರೋದ್ರಿಂದ ಅದು ನ್ಯೂಟ್ರಲ್ ಡೇಟಾ. ಸೊ ಓವರ್ ಸೋಲ್ಡ್ ಝೋನ್ ಆಗಿ ಬಂದಾಗ ಅಲ್ಲಿಂದ ಒಂದು ರಿಕವರಿ ಬರೋ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿ ತಲೆಯಲ್ಲಿ. ಇನ್ನು ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋದಾದ್ರೆ ನೋಡಿ, ರೆಸಿಸ್ಟೆನ್ಸ್ ಸೈಡ್ ಬರೋದಾದ್ರೆ ನೋಡಿ, ಫಸ್ಟ್ ಸಪೋರ್ಟ್ ಸೈಡ್ ನೋಡ್ಬಿಡೋಣ. 24,600 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ ನಿಮಗೆ. ನೋಡಿ, ಇಲ್ಲಿ 34,000 ಹೊಸ ಆರ್ಡರ್ಗಳು ಪ್ಲೇಸ್ ಆಗಿರೋದನ್ನ ನೀವು ನೋಡ್ಬೋದು. ಸೊ ಇಲ್ಲೊಂದು ಪೊಸಿಷನ್ ಕ್ರಿಯೇಟ್ ಆಗ್ತಾ ಇದೆ 24,600 ಹತ್ರ. ಅದೇ ರೀತಿಯಲ್ಲಿ 24,700 ಇಲ್ಲಿ ನೋಡಿ, ಇಲ್ಲೂ ಒಂದು ಪೊಸಿಷನ್ ಕ್ರಿಯೇಟ್ ಆಗ್ತಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. 74,000 ಆರ್ಡರ್ಸ್ಗಳು 24,700 ಈ ಪ್ಲೇಸಿಗೆ ಬಂದು ಕೂತಿದೆ. ಸೊ ಏನಪ್ಪ ಇವತ್ತು ಅಂತ ಹೇಳಿದ್ರೆ ನೋಡಿ, 24,600 ಮತ್ತು 24,700 ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್ ಆಗಿ ಒಂದು ಝೋನ್ ಆಗಿ ಕ್ರಿಯೇಟ್ ಆಗಿ ಕೂತ್ಕೊಳ್ಳುತ್ತೆ. ಆಯ್ತಾ? ಇದ್ರ ಮುಂದೆ ನಾನು ಡಿಸ್ಕಸ್ ಮಾಡ್ತೀನಿ ಏನು ಅಂತ ಅನ್ಬಿಟ್ಟು. ಇದೇನಾದ್ರು ಹೈ ಅಥವಾ ಲೋ ಬ್ರೇಕ್ ಆದರೆ ಅಥವಾ ಬ್ರೇಕ್ ಆದರೆ ಅಲ್ಲಿರೋ ಪೊಸಿಷನ್ಸ್ ಎಕ್ಸಿಟ್ ಆದಾಗ ಆಟೋಮೆಟಿಕಲಿ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಅಥವಾ ಸ್ಟ್ರಾಂಗ್ ಬೈಯಿಂಗ್ ನಡೆಯೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಗೊತ್ತಿರಲಿ. ನಂತರದಲ್ಲಿ FIDA ಡೇಟಾದಲ್ಲಿ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FII ಸೆಲ್ ಮಾಡಿದ್ದಾರೆ 2,831 ಕೋಟಿ, DIS ಬೈ ಮಾಡಿದ್ದಾರೆ 3,841 ಕೋಟಿ. ಸೊ ಹತ್ತಿರ 1,000 ಕೋಟಿಯಷ್ಟು ನೆಟ್ ಬೈ ಆಗಿದೆ. F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIS ಇನ್ನೂ ಸೆಲ್ ಮಾಡಿದ್ದಾರೆ 528 ಕೋಟಿಯಷ್ಟು. ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿದ್ದಾರೆ 3,882 ಕೋಟಿ. ಇದು ಹೈಯೆಸ್ಟ್, 3,882 ಕೋಟಿಯಷ್ಟು ಬೈ ಮಾಡಿರೋದು ಹೈಯೆಸ್ಟ್. ಸೊ ಇದರಿಂದ ಒಂದು ಬುಲ್ಲಿಶ್ ರ್ಯಾಲಿ ಬರುತ್ತಾ? ಬರ್ಬೋದು, ನೋಡೋಣ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನೇನಾಗ್ತಾ ಇದೆ ನೋಡಿ, ಆಲ್ರೆಡಿ US ಫ್ಯೂಚರ್ಸ್ ರನ್ ಆಗ್ತಾ ಇದೆ. US 30 ಒಂದು ನ್ಯೂಟ್ರಲ್ ಡೇಟಾದಲ್ಲಿ ರನ್ ಆಗ್ತಾ ಇದೆ. US 500 ಕೂಡ ನ್ಯೂಟ್ರಲ್ ಡೇಟಾದಲ್ಲಿ ರನ್ ಆಗ್ತಾ ಇದೆ. US Tech 100 ಕೂಡ ನ್ಯೂಟ್ರಲ್ ಡೇಟಾ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ US ಫ್ಯೂಚರ್ಸ್ ಇಸ್ ನ್ಯೂಟ್ರಲ್.
ಹಾಗಾದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಹೇಗೆ ಕ್ಲೋಸ್ ಆಗಿದೆ? ಡೋಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್ ಕ್ಲೋಸ್ ಆಗಿದೆ, ನಾಸ್ಡಾಕ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬುಲ್ಲಿಶ್. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ DAX ನ್ಯೂಟ್ರಲ್ ಟು ಬುಲ್ಲಿಶ್, FTSE 100 ಪಾಸಿಟಿವ್, CAC 40 ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಇಲ್ಲೂ ಕೂಡ ನ್ಯೂಟ್ರಲ್ ಟು ಬುಲ್ಲಿಶ್ ಆಗಿದೆ. ಇನ್ನು ಈ ಏಷ್ಯನ್ ಮಾರ್ಕೆಟ್ಗೆ ಬರೋದಾದ್ರೆ ನೋಡಿ, ನಿಕೈ 225 ಇವತ್ತೊಂದು ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಆ ಗ್ಯಾಪ್ ನ ಫಿಲ್ ಮಾಡ್ತಾ ಇದೆ. ಹ್ಯಾಂಗ್ ಸ್ಯಾಂಗ್ ನೋಡಿ ನೀನು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಕೂಡ ಇವಾಗ ಪಾಸಿಟಿವ್, ನ್ಯೂಟ್ರಲ್ ಟು ಪಾಸಿಟಿವ್ ಓಪನ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಎಲ್ಲಾ ಕ್ಯಾಶ್ ಮಾರ್ಕೆಟ್ ಅಲ್ಲೂ ಕೂಡ ಒಂದು ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾನೇ ತೋರಿಸ್ತಾ ಇದೆ. ನಿಕಾಯ್ ನ್ಯೂಟ್ರಲ್ ಟು ಗ್ಯಾಪ್ ಅಪ್ ಆಗಿರೋದ್ರಿಂದ ನ್ಯೂಟ್ರಲ್ ಟು ಬೆರಿಶ್ ಡೇಟಾ ಅಂತ ಅನ್ಕೊಳ್ಳಿ. ನಂತರದಲ್ಲಿ ADRs, ಇನ್ಫೋಸಿಸ್ ADR ಪಾಸಿಟಿವ್ ಆಗಿದೆ, ವಿಪ್ರೋ ADR ಪಾಸಿಟಿವ್, ಇನ್ಫೋಸಿಸ್ ADR ನೆಗೆಟಿವ್ ಆಗಿದೆ, ವಿಪ್ರೋ ADR ಪಾಸಿಟಿವ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ಅಮೆರಿಕದಲ್ಲಿ ಭಾರತ ಕಂಪನಿಗಳಿಗೆ ಡಿಮ್ಯಾಂಡ್ಗಳು ಕಮ್ಮಿ ಆಗ್ತಾ ಇದೆ. 5 ಕಂಪನಿಗಳಲ್ಲಿ 4 ಕಂಪನಿಗಳಿಗೆ ಡಿಮ್ಯಾಂಡ್ ಕಮ್ಮಿ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ವಿಪ್ರೋ ADR ಮಾತ್ರ ಪಾಸಿಟಿವ್ ಇದೆ. ಸೊ ಹಾಗಾಗಿ ಡೇಟಾ ಬೆರಿಶ್ ಆಗಿದೆ. ಈಗ ಸೆಪ್ಟೆಂಬರ್ ಫ್ಯೂಚರ್ಸ್ ನ ಅಬ್ಸರ್ವ್ ಮಾಡಿ. ಫ್ಯೂಚರ್ ಸೆಗ್ಮೆಂಟ್ ಮತ್ತು ಇವತ್ತು ಕೊನೆ ದಿವಸ, ಕರೆಕ್ಟ್ ಅಲ್ವಾ? ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಆದ್ರೆ ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ ಸ್ಟಿಲ್ ದೇರ್ ಇಸ್ ಎ 50 ಪಾಯಿಂಟ್ಸ್, ಕರೆಕ್ಟಾ? ಒಂದು 50 to 60 ಪಾಯಿಂಟ್ಸ್ ನಿಮಗೆ ಪಾಸಿಟಿವ್ ಕಾಣಿಸ್ತಾ ಇದೆ. ಆ 60 ಪಾಯಿಂಟ್ಸ್ ಅಲ್ಲಿ F&O ಸೆಗ್ಮೆಂಟ್ ಅಲ್ಲಿ ಇನ್ನೂ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಗ್ತಾ ಇದೆ ಫ್ಯೂಚರ್ಸ್ ಅಲ್ಲಿ. ಬ್ಯಾಂಕ್ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. 54,610 ಇದೆ ಅಲ್ವಾ? 54,610. ಇದು ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ ನಿಮಗೆ 140, 150 ಪಾಯಿಂಟ್ಸ್ ಪಾಸಿಟಿವ್ ಕಾಣಿಸ್ತಾ ಇದೆ. ಸೊ ಇದು ಡೇಟಾ ನಮಗೆ ಬುಲಿಶ್ ಕಾಣಿಸ್ತಾ ಇದೆ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಈಗ ಮೈನಸ್ ಅಲ್ಲಿ ಚೇಂಜಸ್ ಆಗ್ತಾ ಇರೋದನ್ನ ನೋಡಬಹುದು, ಸ್ವಲ್ಪ ಕೂಲ್ ಡೌನ್ ಆಗ್ತಾ ಇದೆ. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ನಿನ್ನೆ ಗಿಫ್ಟ್ ನಿಫ್ಟಿ ಕ್ಲೋಸ್ ಇದು. ಇವಾಗ ಆಲ್ರೆಡಿ 6 ಗಿಫ್ಟ್ ನಿಫ್ಟಿ ಓಪನ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ನಮಗೆ ಏನು ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತಾ ಅಂತ. ಆಸ್ ಪರ್ ನೌ ಇಟ್ಸ್ ಎ ಫ್ಲಾಟ್ ಓಪನ್. ಸೊ ಇದ್ರ ಜೊತೆಗೆ ನಾನು ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಬಗ್ಗೆ ಇವತ್ತು ಮಾತಾಡಬೇಕು. ಏನು ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಅಂತ ಹೇಳಿದ್ರೆ ನೋಡಿ, ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ನಿಮಗೆ ಹೈಯರ್ ಐ ಫಾರ್ಮೇಶನ್ ಮಾಡ್ತಾ ಇದೆ, ಕಂಟಿನ್ಯೂಸ್ ಬೈ ಆಗ್ತಾ ಇದೆ. ನೋಡ್ತಾ ಇದ್ರೆ ಅಲ್ಲಿ ಚೇಂಜಸ್. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮಾರ್ಕೆಟ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬೇರಿಶ್ನೆಸ್ ಇದೆ. ಅಂದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬೇರಿಶ್ನೆಸ್ ಇದ್ದಾಗ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ದೇ ವಿಲ್ ಶಿಫ್ಟ್ ದೇರ್ ಮನಿ, ಅವ್ರ ಮನಿನ ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಬೈ ಮಾಡಕ್ಕೆ ಶಿಫ್ಟ್ ಮಾಡ್ಕೊಡ್ತಾರೆ. ಅದನ್ನ ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಕರೆಕ್ಟಾ? ಸೊ ಡೇಟಾ ನಮಗೆ ಬೇರಿಶ್ ಆಗಿದೆ ನಮ್ಮ ಕೈಯಲ್ಲಿ. ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಫಸ್ಟ್ ರೆಸಿಸ್ಟೆನ್ಸ್ ಸೈಡ್ ಬರೋದಾದ್ರೆ ನಿನ್ನೆ ಹೈ, ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ 24,791. ಎರಡನೇ ರೆಸಿಸ್ಟೆನ್ಸ್ 24,868 ಹಾಗೂ 25,092 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸಪೋರ್ಟ್ ಸೈಡ್ ಬರೋದಾದ್ರೆ 24,606 ಮೊದಲನೇ ಸಪೋರ್ಟ್, 24,535 ಎರಡನೇ ಸಪೋರ್ಟ್, 24,432 ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಏನಪ್ಪ ಇವತ್ತು ಇಂಟರ್ಡೇ ಪಾಯಿಂಟ್ ಆಫ್ ವ್ಯೂ ಮತ್ತು ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನೋಡಿ, ನಾನು ಹೇಳ್ತಾ ಇದ್ದೆ ನಿಮಗೆ, ಯಾವಾಗ ಮಾರ್ಕೆಟ್ ಓವರ್ ಸೋಲ್ಡ್ ಝೋನಿಗೆ ಬರುತ್ತೆ ಅವಾಗ ಸ್ಟಾಕ್ಸ್ ಬೈ ಮಾಡಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ನಿಮಗೆ ನೋಡಿ ಇಲ್ಲಿ FIIs ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿರೋದನ್ನ ಅಬ್ಸರ್ವ್ ಮಾಡಬಹುದು. ಸ್ಟಾಕ್ ಫ್ಯೂಚರ್ಸ್ ಕರೆಕ್ಟ್ ಅಲ್ವಾ? ಸೊ ಮಾರ್ಕೆಟ್ ಯಾವಾಗ ಓವರ್ ಸೋಲ್ಡ್ ಝೋನ್ ಆಗುತ್ತಲ್ವಾ, ಬೈ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸಲ್ ಪ್ಯಾಟರ್ನ್ ಬರೋ ಹಾಗೆ, ವಿ ಶೇಪ್ ಪ್ಯಾಟರ್ನ್ ಬರೋ ಹಾಗೆ, ಆಯ್ತಾ? ಸೊ ಇವತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೊದಲು ಮಾರ್ಕ್ ಮಾಡ್ಕೊಳ್ಳಿ. ಯಾರಾದ್ರೂ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಇದು ಒಳ್ಳೆ ಆಪರ್ಚುನಿಟಿ. ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೋಬಹುದು. ಯಾವ ಸ್ಟಾಕ್ಸ್ ಅಂತ ನಾವು ರೆಕಮೆಂಡ್ ಮಾಡಲ್ಲ, ನೀವು ನಿಮ್ಮ CA ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಸ್ಟಾಕ್ಸ್ ನ ಬೈ ಮಾಡ್ಕೋಬಹುದು. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಿರ್ಬೋದು? ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನಿಮಗೆ ಲೋ ಫಾರ್ಮೇಶನ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಲೋ ಫಾರ್ಮೇಶನ್ ಆಗ್ತಾ ಇದೆ, ಆದರೆ ಮಾರ್ಕೆಟ್ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆ. ಏನಾದ್ರೂ 24,600 ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಕೆಲಸ ಮಾಡುತ್ತೆ. ನಮ್ಮ ಕೈಯಲ್ಲಿ 24,600 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಕೆಲಸ ಮಾಡುತ್ತೆ. ಈ 24,600 ಈ ಪ್ರೈಸ್ ನ ಏನಾದ್ರೂ ಬ್ರೇಕ್ ಮಾಡಿದ್ರೆ, ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ನಂತರದಲ್ಲಿ S2 ಮತ್ತು S3 ಇಲ್ಲಿ ಎಷ್ಟೇ ಅಲ್ವಾ, S3 24,500 ಮತ್ತು 24,404 ಈ ಝೋನಿಗೆ ಬರೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಇವತ್ತು ಈ ಝೋನಿಗೆ ಬರೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ಏನಾದರೂ ಇಲ್ಲ, ಮಾರ್ಕೆಟ್ 24,600 ಏನೋ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಯ್ತು, ಈ ಸಪೋರ್ಟ್ ತಗೊಂಡ್ರೆ ಅಂತಾರೆ, ನಿಫ್ಟಿ ಬ್ಯಾಂಕ್ ಸಪೋರ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಬರೋ ಚಾನ್ಸಸ್ ಇದೆ. ಆದರೆ 24,700 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕುತ್ಕೊಂಡಿದೆ. ಅದೊಂದು ಪಾಯಿಂಟ್. ನೆಕ್ಸ್ಟ್ ನಾನು ಗ್ಯಾಪ್ ಥಿಯರಿ ಬಗ್ಗೆ ಮಾತಾಡ್ತಿದ್ವಿ, ಕರೆಕ್ಟಾ? ನೋಡಿ, ಮೊದಲನೇದಾಗಿ ಇಲ್ಲೊಂದು ಗ್ಯಾಪ್ ಇತ್ತು, ಇದು ಗ್ಯಾಪ್ ಇತ್ತು, ಈ ಗ್ಯಾಪ್ ಇತ್ತು, ಈ ಗ್ಯಾಪ್ ಇತ್ತು, ಎಲ್ಲ 4-5 ಗ್ಯಾಪ್ಗಳಿತ್ತು. ಯಾವಾಗ ನಾವು ಮಾರ್ಕೆಟ್ ಅಲ್ಲಿ ಹೈಯರ್ ಐ ಫಾರ್ಮೇಶನ್ ಆದಾಗ ನಾವು ಅವಾಗ ಈ ಲೋ ಬ್ರೇಕ್ ಆಗಿದ ಆಮೇಲೆ ನಾವು ಅದು ಪ್ರೆಡಿಕ್ಟ್ ಮಾಡಿದ್ವಿ, ಈ ಗ್ಯಾಪ್ಗಳನ್ನೆಲ್ಲ ಫಿಲ್ ಮಾಡಲೇಬೇಕು ಮಾರ್ಕೆಟ್
ಅಂತ ಅಂದ್ಬಿಟ್ಟು ಹೇಳಿದ್ವಾ, ಆ ಮಾರ್ಕೆಟ್ ಎಲ್ಲಾ ಗ್ಯಾಪ್ಸ್ನ ಫಿಲ್ ಮಾಡ್ಬಿಡ್ತು. ಎಲ್ಲಾ ಗ್ಯಾಪ್ಸು ಫಿಲ್ ಆಗೋಯ್ತು, ಕರೆಕ್ಟ್ ಅಲ್ವಾ? ಆಮೇಲೆ ಫಿಬೋನಾಚಿ ರಿಟ್ರೇಸ್ಮೆಂಟ್ ಪ್ರಕಾರ ನಾವು ಗೋಲ್ಡನ್ ರೇಷಿಯೋದಲ್ಲೂ ಇದೀವಿ ಆಲ್ರೆಡಿ. ಸೊ ಇಲ್ಲಿಂದ ಒಂದು ರಿಕವರಿ ಬರೋ ಚಾನ್ಸಸ್ ಇದೆಯಾ? ಬರೋ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಣ. ಸೊ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಆಗೋ ಚಾನ್ಸಸ್ ಇರುತ್ತೆ. 24,600 ಸಪೋರ್ಟ್ ಝೋನ್, 24,700 ಅಷ್ಟು ರೆಸಿಸ್ಟೆನ್ಸ್ ಝೋನ್. ಇದೇನಾದ್ರು ಫಸ್ಟ್ 15 ಮಿನಿಟ್ಸ್ ಅಲ್ಲೇ ಬ್ರೇಕ್ ಆಗಿದ್ರೆ ಅವಾಗ ಒಂದು ಬುಲಿಶ್ ಸ್ಟೈಲಿನೋ ಅಥವಾ ಒಂದು ಬೇರಿ ಸ್ಟೈಲಿನೋ ಬರೋ ಚಾನ್ಸಸ್ ಇರುತ್ತೆ. ಬೇರಿ ಸೈಡ್ ಬರೋದಾದ್ರೆ 24,400 ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗುತ್ತೆ, ಎರಡನೇ ಸಪೋರ್ಟ್ ಝೋನ್ ಆಗುತ್ತೆ. ರೆಸಿಸ್ಟೆನ್ಸ್ ಸೈಡ್ ಬರೋದಾದ್ರೆ ಈ ಗ್ಯಾಪ್ ಝೋನ್ ಇದೆ ಅಲ್ವಾ, ಇದು ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಥವಾ ಅಟ್ರಾಕ್ಷನ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ನಿಮ್ಮ ಸೆಟಪ್ಸ್ ಗಳನ್ನ ನೀವು ಟ್ರೇಡ್ ಮಾಡಿ, ವ್ಯೂಸ್ನಲ್ಲ. ಹಾಗಾಗಿ ಹೆಚ್ಚು ಲಾಭ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.